ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಪ್ರಾರ್ಥಿಸಿದ ಆರ್ಸಿಬಿ ಅಭಿಮಾನಿ ಬಳಗ. ಈಗ ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯ ವಸತಿ ಶಾಲೆಗಳ ನೌಕರರ ಸಂಘದಿಂದ ಕಳೆದ ಕೆಲ ವರ್ಷಗಳಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹೋರಾಟ ಮಾಡಿಕೊಂಡು ಬರಲಾಗುತ್ತಿದೆ. ಫಲಿತಾಂಶ ಶೂನ್ಯವಾದ ಹಿನ್ನೆಲೆಯಲ್ಲಿ ಸಂಘದ ರಾಜ್ಯ ಸಮಿತಿಯ ಸೂಚನೆಯ ಮೇರೆಗೆ ಜಿಲ್ಲಾ ಘಟಕದಿಂದ ನಗರದಲ್ಲಿ ಸಂವಿಧಾನಾತ್ಮಕ ಪ್ರತಿಭಟನೆ ನಡೆಸಿದೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 2ರಂದು ಜಿಲ್ಲಾ ಪಂಚಾಯತ್ ಸಿಇಒ ಕಚೇರಿ ಎದುರು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ವಸತಿ ಶಾಲೆಗಳ ನೌಕರರ ಸಂಘದ ವಿಜಯನಗರ ಜಿಲ್ಲಾ ಘಟಕದಿಂದ ಸಂವಿಧಾನಾತ್ಮಕ ಪ್ರತಿಭಟನೆ ನಡೆಸಿದರು. ರಾಜ್ಯದಲ್ಲಿ ಬರುವ ವಸತಿ ಶಾಲೆಗಳ ನೌಕರರನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು. ನೌಕರರಿಗೆ ಜ್ಯೋತಿ ಸಂಜೀವಿನಿ ಅನುಷ್ಠಾನಗೊಳಿಸಬೇಕು. ಮರಣ ಮತ್ತು ನಿವೃತ್ತಿ ಉಪದಾನ ಸೌಲಭ್ಯ ನೀಡಬೇಕು. ಮನೆ ಬಾಡಿಗೆ ಭತ್ಯೆ ಕಡಿತದಿಂದ ವಿನಾಯಿತಿ ನೀಡಬೇಕು. ಕಾಯಂ ನೌಕರರಿಗೆ 10% ವಿಶೇಷ ಭತ್ಯೆ ಮಂಜೂರು ಮಾಡಬೇಕೆಂಬುದು ಇವರ ಮುಖ್ಯ ಬೇಡಿಕೆಗಳಾಗಿವೆ. ವಿಜಯನಗರ ಜಿಲ್ಲೆಯಿಂದ ಉಮೇಶ್ ಅಧ್ಯಕ್ಷರು ವಸತಿಶಾಲಾ ನೌಕರ ಸಂಘದ ವಿಜಯನಗರ ಜಿಲ್ಲೆ. ನಾವು 26, 27, 28ರಂದು ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರಿನಲ್ಲಿ ರಾಜ್ಯಾದ್ಯಂತ ನೌಕರರು ಮುಷ್ಕರ ಮಾಡಿದ್ವಿ. ನಮ್ಮನ್ನು ಸರ್ಕಾರಿ ನೌಕರು ಅಂತ ಪರಿಗಣಿಸಿ ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡಿದ್ವಿ. ನಮ್ಮ 5 ಪ್ರಮುಖ ಬೇಡಿಕೆಗಳನ್ನು ನಮ್ಮ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳಿಗೆ ನಾವು ನೀಡಿದ್ದೀವಿ ಮತ್ತು ಮಾನ್ಯ ಸಚಿವರಾದಂಥ ಮಹದೇವ್ ಸರ್ ಅವರಿಗೂ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಇಲ್ಲಿವರೆಗೂ ಸುಮಾರು 1 ವಾರಗಳ ಕಾಲ ಆಯಿತು, ನಮ್ಮ ಬೇಡಿಕೆಗಳು ಯಾವುದೇ ಈಡೇರಿಲ್ಲ. ಈ ಮೂಲಕವೂ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ನಮ್ಮ ನೌಕರರ ಅಳಲನ್ನು ಮನವರಿತು ನೌಕರ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮೊದಲನೇ ಬೇಡಿಕೆ, ನಮ್ಮ ಶಾಲೆಗಳನ್ನು ನಿರ್ದೇಶನಾಲಯ ಮಾಡಿ ಅಥವಾ ಇಲಾಖೆಗಳಿಗೆ ವಿಲೀನ ಮಾಡಿ ಆದರೂ ನಮ್ಮನ್ನು ಸರ್ಕಾರಿ ನೌಕರು ಅಂತ ಪರಿಗಣಿಸಬೇಕು. ಎರಡನೇ ಬೇಡಿಕೆ, ನಮ್ಮ ಶಾಲೆಯಲ್ಲಿರುವಂಥ ನೌಕರಸ್ಥರು ಕಡ್ಡಾಯವಾಗಿ ವಸತಿ ಗೃಹದಲ್ಲಿ ಹಾಜರಿರಬೇಕು ಅಂತ ಆದೇಶ ಇದೆ. ಹಾಗಾಗಿ ನಮಗೆ HR ಕಡಿತ ಮಾಡಿ ನಮಗೆ ಉಚಿತ ಗೃಹ ನೀಡಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ಮೂರನೇ ಬೇಡಿಕೆ, ಆರೋಗ್ಯ ಸಂಜೀವಿನಿ. ನಮ್ಮ ಅನೇಕ ನೌಕರರಲ್ಲಿ ಅನೇಕ ಕಾಯಿಲೆಗಳಿಂದ ಬಳಲುವಂಥ ನೌಕರರಿದ್ದಾರೆ. ನಮಗೆ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಇರೋದರಿಂದ ಇದನ್ನು ಆರೋಗ್ಯ ಸಂಜೀವಿನಿ ಆಗಿ ಪರಿವರ್ತಿಸಿ ನಮಗೆ ಆರೋಗ್ಯ ಭಾಗ್ಯವನ್ನು ನೀಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ 4ನೇ ಬೇಡಿಕೆಯನ್ನು, ನಮಗೆ ನವೋದಯ ಮಾದರಿ ವಸತಿ ಶಾಲೆಗಳಾಗಿ ನಮ್ಮನ್ನು ಪರಿವರ್ತಿಸಿರೋದ್ರಿಂದ ನವೋದಯ ಮಾದರಿ ಶಾಲೆಗಳಲ್ಲಿ 10% ಹೆಚ್ಚುವರಿ ವೇತನ ಇರೋದರಿಂದ ನಮಗೂ ಕೂಡ 10% ಹೆಚ್ಚುವರಿ ವೇತನವನ್ನು ಮಂಜೂರು ಮಾಡಬೇಕಾಗಿ ನಾನು ಮನವಿ ಮಾಡ್ತಾಯಿದ್ದೇನೆ. ಮತ್ತು ನಿವೃತ್ತಿ ಆದಂತಹ ಮತ್ತು ಮರಣ ಹೊಂದಿದಂಥ ನಮ್ಮ ನೌಕರರಿಗೆ ಯಾವುದೇ ಸೌಲಭ್ಯಗಳು ಇಲ್ಲ ಇಲ್ಲಿವರೆಗೂ. ಈಗ 2023ರಿಂದ 5 ಲಕ್ಷ DCRGಯನ್ನು ಅನೌನ್ಸ್ ಮಾಡಿದ್ದಾರೆ. ಅದನ್ನು 25 ಲಕ್ಷದವರೆಗೆ ಏರಿಸಬೇಕು ಅಂತ ನಾನು ಸರ್ಕಾರಕ್ಕೆ 5 ಮನವಿಗಳನ್ನ ನಾನು ಅಧ್ಯಕ್ಷನಾಗಿ ಮತ್ತು ನಮ್ಮ ಎಲ್ಲ ವಿಜಯನಗರ ಜಿಲ್ಲೆಯ ಪದಾಧಿಕಾರಿಗಳು ನಾವು ಮನವಿ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ. ಧನ್ಯವಾದಗಳು. ನನ್ನ ಹೆಸರು ಕೆ. ಶಾರದಾ ಅಂತ, ವಸತಿ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾಗಿ ವಿಜಯನಗರ ಜಿಲ್ಲೆ. ನಮ್ಮ ಎಲ್ಲ ಶಿಕ್ಷಕರು ದಿನದ 24 ಗಂಟೆಗಳ ಕಾಲ ಮಕ್ಕಳ ಶಿಕ್ಷಣಕ್ಕೋಸ್ಕರ, ಅವರ ವಿದ್ಯಾಭ್ಯಾಸಕ್ಕೋಸ್ಕರ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸರ್ಕಾರ ಇದನ್ನೆಲ್ಲ ಗಮನಿಸಿಬಿಟ್ಟು ನಮಗೆ ನಿರ್ದೇಶನಾಲಯ ಮಾಡಬೇಕು ಅಂತಂದೇಳಿ ಕೇಳ್ತಾ ಇದ್ದೀವಿ. ಹಾಗೆ ಮಕ್ಕಳ ರಿಸಲ್ಟ್ ಕೂಡ ನಮ್ಮ ಇಡೀ ರಾಜ್ಯದಲ್ಲೇ ಪ್ರಥಮ ಸ್ಥಾನವನ್ನು ಪಡೆದಿದೆ. ಔಟ್ ಆಫ್ ಔಟ್ ತೆಗೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಹಲವಾರು ಮುರಾರ್ಜಿ ಶಾಲಾ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ವಿದ್ಯಾರ್ಥಿಗಳಾಗಿದ್ದಾರೆ.
ಹಾಗಾಗಿ ನಮ್ಮ ಎಲ್ಲ ಶಿಕ್ಷಕರ ಕೂಗನ್ನು ಪರಿಗಣಿಸಬೇಕಂತೇಳಿ ಸರ್ಕಾರಕ್ಕೆ ಮನವಿ ಮಾಡಿಕೊಡುತ್ತದೆ. ಥ್ಯಾಂಕ್ ಯು. ಅಕ್ರಮ ಗಣಿಗಾರಿಕೆ ನಡೆಸಿ ರಾಜ್ಯದ ಖನಿಜ ಸಂಪತ್ತನ್ನ ಲೂಟಿ ಮಾಡಿರುವ ಶಾಸಕ ಗಾಲಿ ಜನಾರ್ದನ ರೆಡ್ಡಿರವರ ಮೇಲೆ 15 ಕೇಸ್ಗಳು ದಾಖಲಾಗಿವೆ. ಅದರಲ್ಲಿ 1 ಕೇಸ್ಗೆ ಸಂಬಂಧಿಸಿದ ತೀರ್ಪು ಮಾತ್ರ ಪ್ರಕಟಗೊಂಡಿದೆ. ಉಳಿದ 14 ಕೇಸ್ಗಳ ತೀರ್ಪು ಪ್ರಕಟಿಸಿ ಅವರಿಗೆ ಶಿಕ್ಷೆ ನೀಡಬೇಕೆಂದು ಎಸ್ಆರ್ ಹಿರೇಮಠರವರು ತನಿಖಾಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಸಮಾಜ ಪರಿವರ್ತನಾ ಸಮುದಾಯದ ಸಂಸ್ಥಾಪಕ ಹಾಗೂ ಅಧ್ಯಕ್ಷರೂ ಆಗಿರುವ ಎಸ್ಆರ್ ಹಿರೇಮಠರವರಿಂದ ಪತ್ರಿಕಾ ಭವನದಲ್ಲಿ ಅಕ್ರಮ ಗಣಿಗಾರಿಕೆ ಕುರಿತಾಗಿ ಸುದ್ದಿಗೋಷ್ಠಿ ಕೈಗೊಂಡಿದ್ದರು. ಹೀಗೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಅವರು, ಬಳ್ಳಾರಿಯಲ್ಲಿನ ಅಕ್ರಮ ಗಣಿಗಾರಿಕೆ ಸೇರಿದಂತೆ ಬೆಳಕೆರೆ ಬಂದರಿನಲ್ಲಿನ ಅದಿರಿನ ಕಳ್ಳ ಸಾಗಾಣಿಕೆಗೆ ಸಂಬಂಧಿಸಿದಂತೆ ಶಾಸಕ ಗಾಲಿ ಜನಾರ್ದನ ರೆಡ್ಡಿರವರ ಮೇಲೆ ಒಟ್ಟು 15 ಕೇಸ್ಗಳನ್ನ ದಾಖಲಿಸಲಾಗಿದೆ. ಅದರಲ್ಲಿ 1 ತೀರ್ಪು ಮಾತ್ರ ಪ್ರಕಟಗೊಂಡಿದ್ದು ಈಗಾಗಲೇ 7 ವರ್ಷ ಜೈಲುವಾಸ ಅನುಭವಿಸಿ ಹೊರಬಂದಿದ್ದಾರೆ. ಉಳಿದ 14 ಕೇಸ್ಗಳ ಕುರಿತು ತನಿಖೆ ನಡೆಸಿ ತೀರ್ಪು ಪ್ರಕಟಗೊಳ್ಳಬೇಕಿದೆ ಎಂದರು. ಈ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ನಮ್ಮ ದೇಶದೊಳಗೆ ಈ ಕಬ್ಬಿಣ ಗಣಿಗಾರಿಕೆ ಒಂದೇನು ಇಲ್ಲೀಗಲ್ ಮೈನಿಂಗ್, ಅಕ್ರಮ ಗಣಿಗಾರಿಕೆ ಏನಂತೇವೆ, ಅದರದ್ದು ಒಂದು ಮೈನಿಂಗ್ ಮಾಫಿಯಾ ಏನಿಲ್ಲಿ ಆಗಿ ಹಗಲು ದರೋಡೆಕೋರ್ತನ ಏನು ನಡೀತು, ಅದರ ಮುಖ್ಯಸ್ಥರಾಗಿರುವಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಮೊದಲನೆಯದಾಗಿ 7 ವರ್ಷಗಳ ಕಠಿಣ ಶಿಕ್ಷೆಯನ್ನು ನ್ಯಾಯಾಲಯ ವಿಧಿಸಿದೆ. ಇದು ಯಾವ ನ್ಯಾಯಾಲಯ ಅಂದರೆ CBI ಸ್ಪೆಷಲ್ ಕೋರ್ಟು ಹೈದರಾಬಾದ್ನಲ್ಲಿ. ನಿಮಗೆ ಗೊತ್ತಿದ್ದ ಹಾಗೆ ಸೆಪ್ಟೆಂಬರ್ 5, 2011 ಅವ್ರನ್ನೇನು ಅರೆಸ್ಟ್ ಮಾಡಿದರು. ಅವ್ರನ್ನ ತೊಗೊಂಡೋಗಿ ಜೈಲಿನೊಳಗೆ ಇಟ್ಟಿದ್ದು ಹೈದರಾಬಾದಿನ ಅರ್ಕಲ್ಗೂಡ ಜೈಲೊಳಗೆ. ಆಮೇಲೆ ನಮ್ಮ ಕರ್ನಾಟಕದ ಪರಪ್ಪನ್ನಕ್ಕೆ ಬಂದಿದ್ದು. ಸೊ ಅದು ಏನೊಂದು ಉತ್ಕೃಷ್ಟ ಐತಿಹಾಸಿಕ ತೀರ್ಪನ್ನು ಇದೇನಿದೆ ಅಲ್ಲ, ಅವರ ಹೆಸರು ರಘುರಾಮನ್. ಅವರು CBI ಸ್ಪೆಷಲ್ ಕೋರ್ಟಿನ ನ್ಯಾಯಾಧೀಶರಾಗಿದ್ದಾರೆ. ಅವರು 1200 ಪುಟಗಳ ಉತ್ಕೃಷ್ಟ ಜಜ್ಮೆಂಟ್ ಕೊಟ್ಟಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಜಜ್ಮೆಂಟ್ಸ್ ನಾನು ಓದಿದರೆ. ಇವರು ಜೈಲಿಗೆ ಹೋಗಿದ್ದು ಭಾಳ ಮಹತ್ವದ್ದಿದೆ. ಇನ್ನು ಓಬಲಾಪುರಂ ಮೈನಿಂಗ್ ಕಂಪ್ನಿ ಏನದ, ಅದೊಂದು ಕಂಪ್ನಿ ಇದೆ, ಅದಕ್ಕೆ ದಂಡ ಹಾಕಿದ್ದಾರೆ. ಸೊ ಅದಕ್ಕೆ ಅವರಿಗೇನಿದೊಂದು ಉತ್ಕೃಷ್ಟ ಜಜ್ಮೆಂಟ್ ಏನು ಬಂದಿದೆ, ಮತ್ತು ಈ ಜಜ್ಮೆಂಟ್ ಏನದಲ್ಲ, ನಮ್ಮ ಅಭಿಪ್ರಾಯದೊಳಗೆ ನಾವು ಕೀಪಿಂಗ್ ಫಿಂಗರ್ಸ್ ಕ್ರಾಸ್ ಅಂತಾರೆ. ಇವತ್ತು ಸಾಕಷ್ಟು ಭ್ರಷ್ಟಾಚಾರ ಬೆಳೆದಿದೆ. ಮತ್ತು ಈ ಮಹಾಭೂಪರು ಅಂತ ಇಂಥವರಲ್ಲ. ಇವರ ತಮ್ಮ ಇತ್ತೀಚಿನವರೆಗೆ ಬಳ್ಳಾರಿ ಶಹರದ MLA ಆಗಿದ್ರು, ಯಾರು ಸೋಮಶೇಖರ್. ಆ ಮಹಾಭೂಪ ಮತ್ತು ಇನ್ನೊಬ್ಬರು ಕೂಡಿಕೊಂಡು 60 ಕೋಟಿ, ಐ ರಿಪೀಟ್ 60 ಕೋಟಿ ರೂಪಾಯಿ ಲಂಚ ಕೊಟ್ಟು, ಅದು ಅದರ ಸಲುವಾಗಿ ಕೇವಲ ಬೇಲ್ನಿಂದ ಹೊರಗೆ ಬರಲಿಕ್ಕೆ ಕೊಟ್ಟಿದ್ದರು. ಅಲ್ಲಿ ಅವ ಜಡ್ಜ್ ಜೈಲಿಗೆ ಹೋಗಬೇಕಾಯ್ತು. ಇನ್ನು ಕೆಲವು ಜಡ್ಜಸ್ ಅವರು ಎಷ್ಟು ಭ್ರಷ್ಟರಿದ್ದಾರೆ ನೋಡ್ರಿ, ಪ್ಲ್ಯಾನ್ ಮಾಡಿದ್ರು, ಒಂದು 100 ಕೋಟಿ ರೂಪಾಯಿ ಪ್ಲ್ಯಾನ್. ಅವನಿಗೆ ಇಷ್ಟು ಕನೆಗೆ ನಾಚಿಗೆ ಬಂತಲ್ಲ, ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ ಜಡ್ಜ್. ಸೊ ಇವು ಏನದಾವಲ್ಲ, ಇವು ಸಾಧಾರಣ ಕೆಲಸಗಳಲ್ಲಿ ಇವು ಭಾರಿ ಗಂಭೀರವಾದ ಕೆಲಸಗಳದ. ಇದರ ಜೊತೆಗೆ ನಿಮಗೆ ಗೊತ್ತಿದ್ದ ಹಾಗೆ ಮೊದಲನೇ ಕೇಸ್ ಆಗಿದ್ದು ಏನೋ ಸ್ವಲ್ಪ ಏನಾದರೂ ತಾತ್ವಿಕ ಹಂತಿಗೆ ಅಂತ ಅಲ್ಲ, ಈ ರಿಗರಸ್ ಇಂಪ್ರಿಸನ್ಮೆಂಟ್, ಕಠಿಣ ಶಿಕ್ಷೆ ಆಗಿದ್ದು ಎಲ್ಲಿ ಅಂದರೆ ಕರ್ನಾಟಕದೊಳಗೆ ಬೆಳಕೆರೆ ಬಂದರದೊಳಗೆ 88 ಲಕ್ಷ ಎಕರೆ ಏನು ಅಕ್ರಮವಾಗಿಲ್ಲ, ಅಲ್ಲಿಂದ ಏನು ರಫ್ತಾಯಿತು, ಅದರೊಳಗೆ 50 ಲಕ್ಷ ಟನ್ನು ಅಕ್ರಮವಾಗಿ ಆಯಿತು. ಇದು ಅಲ್ಲ, ಡಬಲ್ ಥೆಫ್ಟ್ ಅಂತಾರೆ ಇಂಗ್ಲೀಷ್ ಒಳಗೆ. ಸೊ ಇದು ಭಾಳ ಗಂಭೀರವಾದ ಕೇಸ್ಗಳದಾವು. ದಯವಿಟ್ಟು ತಾವು ಇದನ್ನು ಕೇವಲ ಒಂದು ಸುದ್ದಿಯಾಗಿ ಮಾಡೋದ್ರ ಜೊತೆಗೆ ನಿಮ್ಮ ಸಹೋದ್ಯೋಗಿಗಳು ಅಥವಾ ಸಂಪಾದಕರು ಅಥವಾ ಮತ್ತು ಸ್ಪೆಷಲ್ ಕರೆಸ್ಪಾಂಡೆಂಟ್ ಯಾರಾದರೂ ಇದ್ದರೆ ಇವನ್ನ ಸ್ಪೆಷಲ್ ಆರ್ಟಿಕಲ್ ಸಂಡೇ ಇದಕ್ಕಾದರೂ ಕೂಡ ಜನರಿಗೆ ಒಂದು ಚಿತ್ರ ಹೋಗ್ತದೆ ಇವರು ಸ್ಪಷ್ಟವಾಗಿ. ಸೊ ನಿಮಗೇನೇ ಮಾಹಿತಿ, ಏನೇ ಸಹಾಯ ಬೇಕಾದರೆ ಕೊಡ್ತೇವೆ. ಇವು ಎರಡೂ ಜಜ್ಮೆಂಟನ್ನು ನಾವು ತುಂಬೂರಿಂದ ಒಂದು ಕಡೆಗೆ ಕಾಂಗ್ರೆಸ್ನವ ಇದ್ದಾನೆ, ಅವನು ಎಲ್ಲಿ ಬೆಳಕೆರೆ ಒಳಗೆ ಕಾರವಾರದವರು, ಈ ಬಳ್ಳಾರಿ
ಮೈನಿಂಗ್ ಮಾಫಿಯಾದ ಹೆಡ್ ಕ್ವಾರ್ಟರ್ಸು, ಈ ಕಿಂಗ್ ಪಿನ್ನು, ಇವಂತೂ ಎಷ್ಟು ಕೇಸ್ ಒಳಗದ ನಿಮ್ಗೆ ಗೊತ್ತದಲ್ಲ. ಅವನ ಏನಂತಾರೆ ಅದಕ್ಕೆ, ಈ ಎಲೆಕ್ಷನ್ ಅಫಿಡವಿಟ್ ನೋಡಿದರೆ 15 ಇಲ್ಲೀಗಲ್ ಮೈನಿಂಗ್ ಕೇಸ್ ಇದೆ. ಇದು ಮೊದಲನೇ ಕೇಸ್, ಇದು ಮೊದಲನೇದು ಇಷ್ಟ ಆಗಿದೆ, ಇನ್ನೂ 14 ಇವೆ. ಅವೆಲ್ಲನೂ ಒಳ್ಳೆ ಇಂಥ ಜಡ್ಜ್ ಮಾಡ್ಕೊಂಡು ಹೋದರೆ ಒಂದು ಜೀವಮಾನದೊಳಗೆ ಅಷ್ಟು ಶಿಕ್ಷೆ ಆಗ್ತದೆ. ಆದರೆ ಯಾವ ರೀತಿ ತಿರುಗಾಡ್ತಾರ, ಯಾವ ರೀತಿ ಮಗಳ ಮದುವೆಯನ್ನು ಬೆಂಗಳೂರು ಅರಮನೆ ಮೈದಾನದೊಳಗೆ ಮಾಡ್ತಾರ, ಏನು ಮಾಡ್ತಾರ ನೀವು ನೋಡಿರಿ, ಹೆಂಗೆ ಮೆರೀತಾರೆ. ನನ್ನ ಅಭಿಪ್ರಾಯದೊಳಗೆ ನಮ್ಮ ಸಂವಿಧಾನದಲ್ಲಿ ನಿಮ್ಮ ಜನರ ಸೇವಕರಾಗಿ 5 ವರ್ಷ ಸಂವಿಧಾನದ ಚೌಕಟ್ಟಿನೊಳಗೆ ಜನಹಿತ ಮಾಡೋ ಬದಲಾಗಿ ಏನೇನು ಮಾಡ್ತಾರೆ ಅನ್ನೋದು ನೋಡ್ತಾ ಇದ್ದೇನೆ. ಅದಕ್ಕೆ ಇದು ಎಲ್ಲರ ಜನರ ಕಣ್ಣು ತೆಗಿಬೇಕು. ಮತ್ತು ಇಂಥ ನನ್ನ ಅಭಿಪ್ರಾಯದೊಳಗೆ ಭ್ರಷ್ಟರು, ಹಗಲು ದರೋಡೆಕೋರರು, ಕ್ರಿಮಿನಲ್ಸ್, ಹಾರ್ಡನ್ಡ್ ಕ್ರಿಮಿನಲ್ಸ್ ಅಂತಾರೆ ಅವರಿಗೆ, ಇವರು ಸಾರ್ವಜನಿಕ ಜೀವನದೊಳಗೆ ಇರಬಾರ್ದು. ಎಂದೂ ಇವ್ರನ್ನ ಜನ MLA ಮಾಡಬಾರ್ದು, ಮಿನಿಸ್ಟರ್ ಮಾಡಬಾರ್ದು. ಅವಾಗ ಮಾತ್ರ ನಮ್ಮ ಹಿಂದಿನವರು ಸರ್ವಸ್ವ ಕೊಟ್ಟು ಎಲ್ಲ ತ್ಯಾಗ ಮಾಡಿ ನಮಗೆ ನಿಮಗೇನು ಸ್ವಾತಂತ್ರ್ಯ ತಂದು ಕೊಟ್ಟಾರ, ಸಂವಿಧಾನ ತಂದು ಕೊಟ್ಟಾರ, ಅದನ್ನು ಗೌರವಿಸ್ದಂಗೆ ಆಗ್ತದೆ. ಸೊ ಅದಕ್ಕೆ ಇದು ಭಾಳ ಗಂಭೀರ ವಿಷಯ ಇದೆ. ಇವೆರಡೂ ನಾವೇನದಲ್ಲ ಕಳೆದ ಅಕ್ಟೋಬರ್ದೊಳಗಾಗಿದ್ದು, ಈಗ ಇವು ಮೊದಲನೆಯ ಒಳ್ಳೆಯ ಸಾತ್ವಿಕ ಶಕ್ತಿಗೆ, ಸತ್ಯ, ನ್ಯಾಯ ಮತ್ತು ಅಹಿಂಸೆಯೊಳಗೆ ವಿಶ್ವಾಸ ಇಟ್ಟು ನಮ್ಮ ಹಿಂದಿನ ಸ್ವಾತಂತ್ರ್ಯ ಹೋರಾಟದಿಂದ ಪ್ರೇರಣೆ ಪಡೆದ ನಾವೇನು ನಮ್ಮದೇ ಆದ ರೀತಿಯೊಳಗೆ ಒಂದು ಹೋರಾಟ ಮಾಡ್ತಾ ಇದ್ದೇವೆ. ಇದಕ್ಕೆ ಸಿಕ್ಕ ಅತಿ ಮಹತ್ವದ ಜಯ ಇದೆ. ನಂತರ ಜನಸಂಗ್ರಾಮ ಪರಿಷತ್ನ ಅಧ್ಯಕ್ಷ ಶಿವಕುಮಾರ್ ರವರು ಮಾತನಾಡಿ, ಗಣಿಬಾಧಿತ ಪ್ರದೇಶಕ್ಕೆಂದೇ ಮೀಸಲಿರಿಸಿದ ಹಣ ಗಣಿಬಾಧಿತ ಪ್ರದೇಶಗಳ ಅಭಿವೃದ್ಧಿಗೆ ಉಪಯೋಗ ಆಗಬೇಕಿದೆ. ಅದಕ್ಕೆಂದೇ ಒಂದು ಸಮಿತಿಯನ್ನ ರಚಿಸಲಾಗಿದೆ ಎಂದರು. ಸರ್, ನಿನ್ನೆ ನಾವೊಂದು ವೇಮನ ಪೀಠದಲ್ಲಿ ಜನಸಂಗ್ರಾಮ ಪರಿಷತ್ತು ಮತ್ತು ಸಮಾನ ಮನಸ್ಕರ ಸಭೆಯನ್ನು ಕರೆಯಲಾಗಿತ್ತು. ಆ ಸಭೆಯಲ್ಲಿ ವಿವಿಧ ಸಂಘಟನೆಗಳು ಅಂದರೆ ರೈತ ಸಂಘ, ಆಮೇಲೆ ಕಾರ್ಮಿಕರ ಸಂಘ, SUCI, KRS ಪಕ್ಷ, ಹಲವಾರು ಸಂಘ ಸಂಸ್ಥೆಗಳು ನಿನ್ನೆ ಗಂಭೀರವಾದ ಚರ್ಚೆಯನ್ನು ಮಾಡಿದ್ವಿ. ಮುಖ್ಯವಾಗಿ ಉದ್ದೇಶ ಏನಂದರೆ, ನಾವಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಅದೇನಪ್ಪ ಅಂದರೆ ಗಣಿಬಾಧಿತ ಪ್ರದೇಶದ ಜನ ಆಂದೋಲನ ಮಹಾ ಮೈತ್ರಿ ಅಂತೇಳಿ. ಆ ಹಿನ್ನಡೆಯಲ್ಲಿ ಎಲ್ಲ ಸರ್ವ ಸಮಾನ ಮನಸ್ಕರ ಏನು ಸಂಘಗಳನ್ನು ಸೇರಿಕೊಂಡು ಈ ಒಂದು ಗಣಿಬಾಧಿತ ಜನರಿಗೆ ಸೇರ್ಬೇಕಂತ ಹಣ ಬಾಧಿತ ಜನರಿಗೆ ಹೋಗಬೇಕು. ಇವತ್ತು ನಾವು ನೋಡ್ತಾ ಇದ್ದೀವಿ, KMRC ಸುಮಾರು 30,000 ಕೋಟಿ ಹಣ ಇದೆ. ಅದು ಗಣಿಬಾಧಿತ ಜನರ ಸಲುವಾಗಿ ಅದು ಉಪಯೋಗ ಆಗಬೇಕು. ಆದರೆ ಈ ನಿಟ್ಟಿನಲ್ಲಿ ನಾವು ನೋಡಿದಾಗ ಅದು ಗಣಿಬಾಧಿತವಲ್ಲದ ಪ್ರದೇಶದಲ್ಲಿ, ನಾವು ಉದಾಹರಣೆಗೆ ಬಳ್ಳಾರಿಯಲ್ಲಿ ಕುಡಿಯುವ ನೀರು ಬಗ್ಗೆ, ಅಗ್ರಿಬೊಮ್ಮನಹಳ್ಳಿ ಮನೆ ಕಟ್ಟುವ ಬಗ್ಗೆ, ಇನ್ನೂ ಹಲವಾರು ಯೋಜನೆಗಳು ಗಣಿಬಾಧಿತವಲ್ಲದ ಪ್ರದೇಶಕ್ಕೆ ಇದು ವಿನಿಯೋಗ ಆಗ್ತದೆ. ಇದು ಸರಿಯಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ ಆದೇಶ ಹೇಳಿದೆ, ಗಣಿಬಾಧಿತ ಜನರಿಗೆ ಅಂದರೆ ಗಣಿಬಾಧಿತದಿಂದ 5 ಕಿಲೋಮೀಟರ್ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುವಂಥ ಪ್ರದೇಶಗಳಿಗೆ ಈ ಹಣವನ್ನು ಸದ್ಬಳಕೆ ಆಗಬೇಕು. ಆ ಸದ್ಬಳಕೆ ನಾವು ಈಗ ಸರಿಯಾದ ಮಟ್ಟದಲ್ಲಿ ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ನಾವೆಲ್ಲ ಏನು ಸಂಘಟಿತರಾಗಿ ಜನ ಆಂದೋಲನ ಮಹಾಮೈತ್ರಿಯನ್ನು ನಿನ್ನೆ ಒಂದು ಸಂಸ್ಥೆ ಉದ್ಭವ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಜನಸಂಗ್ರಾಮ ಪರಿಷತ್ತು ಹಲವಾರು ಸಂಘ ಸಂಸ್ಥೆಗಳು ಇದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತೀವಿ, ಇದ್ರ ಬಗ್ಗೆ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮತ್ತು ಇದರ ಸಂಬಂಧ 14ನೇ ತಾರೀಕು ಬೆಂಗಳೂರಿನಲ್ಲಿ ಇದರ ಸಂಬಂಧ ಮೀಟಿಂಗ್ ಮಾಡಿ, ಚರ್ಚೆ ಮಾಡಿ, ಜನಜಾಗೃತಿಯ ಸಭೆಗಳನ್ನು ಮಾಡಿ, ಆಮೇಲೆ ಬಾಧಿತ ಹಳ್ಳಿಗಳಿಗೆ ಭೇಟಿಯಾಗಿ ಈ ಹಣ ನಮ್ಮದೇ ಹಣ, ಇದು ನಮಗೆ ಬಾಧಿತ ಜನರಿಗೆ ಬೇಕು, ಬಾಧಿತ ಜನರಿಗೆ ಉಪಯೋಗಿಸಬೇಕು ಅಂಥೇಳಿ ಜನರಲ್ಲಿ ಒಂದು ಎಚ್ಚರಿಕೆಯನ್ನು ಅಥವಾ ತಿಳಿಸುವ ಕೆಲಸವನ್ನು ನಾವು ಮಾಡಿಬಿಟ್ಟು ಇವತ್ತು ನಿನ್ನೆ ಒಂದು ಯಶಸ್ವಿಯಾಗಿದೆ. SR ಹಿರೇಮಠ ಅವರು, ರಾಘವೇಂದ್ರ ಕೃಷಿ ಅವರು, ಇನ್ನೂ ಹಲವಾರು ಸಂಘ ಸಂಸ್ಥೆಯ ಮುಖ್ಯಸ್ಥರು ನಿನ್ನೆ ಬಂದು ಒಂದು ನಿರ್ಣಯವನ್ನು ಮಾಡಿದ್ದೀವಿ. ಆ ನಿರ್ಣಯ ಪ್ರಕಾರ ನಾವು ಮುಂದುವರಿಸುವ ಒಂದು ಕಾರ್ಯಕ್ರಮವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.
ಹೊಸಪೇಟೆ ನಗರದ ಸಿದ್ಧಿವಿನಾಯಕ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ದೇಗುಲದ 26ನೇ ವರ್ಷದ ವಾರ್ಷಿಕೋತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ದಿನಾಂಕ 1 ಹಾಗೂ 2 ರಂದು ದೇಗುಲದಲ್ಲಿ ವಿಶೇಷ ಪೂಜೆಗೈದು ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು. ಹೀಗೆ ಹೊಸಪೇಟೆ ನಗರದ ಹೃದಯ ಭಾಗದಲ್ಲಿ ಬರುವ ಸಿದ್ಧಿವಿನಾಯಕ ದೇವಸ್ಥಾನದ 26ನೇ ವರ್ಷದ ವಾರ್ಷಿಕೋತ್ಸವ ಕೈಗೊಳ್ಳಲಾಗಿ ಅರ್ಚಕರಿಂದ ಗರ್ಭಗುಡಿಯ ಮೂರ್ತಿಗೆ ವಿಶೇಷ ಅಲಂಕಾರಗೊಳಿಸಿ ಪೂಜೆ ಸಲ್ಲಿಸಲಾಗಿತ್ತು. ದಿನಾಂಕ 2 ರಂದು ಬೆಳಗಿನ ಜಾವದಿಂದ ಪುಣ್ಯವಚನ, ಧ್ವಜಾರೋಹಣ, ಶತಕುಂಭಾಭಿಷೇಕ, 21 ಕಾಯಿ ಗಣಹೋಮ, ಗರಿಕೆ ಪೂಜೆ, ಪೂರ್ಣಾಹುತಿ ನಡೆಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಥಮ ಆರಾಧಕನಲ್ಲಿ ಪ್ರಾರ್ಥಿಸಲಾಯಿತು. ಬಳಿಕ ಪ್ರತಿ ವರ್ಷದಂತೆ ನೆರೆದ ಭಕ್ತರಿಗೆ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು. गुंडा तू हंगा वृत्ती करत होता बागपूजन बस स्टँड सोडा आताची बाई चलो जो करो चले जाऊंगा ना जाते काम नाही ಅದರಿಂದ ಆಗಸ್ಟ್ 17 ಅಂತಿಲ್ಲ. ಇವೆಲ್ಲ ಪ್ರಿಂಟ್ ಆಕ್ಷನ್ ಎಲ್ಲ ಕಡೆಯಿಂದ ಬರಂಗ ಇನ್ನು ಆಪರೇಷನ್ ಸಿಂಧೂರದಲ್ಲಿ ಹೋರಾಡಿದ ವೀರ ಯೋಧರಿಗೆ ಇನ್ನಷ್ಟು ಶಕ್ತಿ ನೀಡಲೆಂದು ಸಿದ್ಧಿವಿನಾಯಕನಲ್ಲಿ ಪ್ರಾರ್ಥಿಸಲಾಗಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿ ಈ ವೇಳೆ ತಿಳಿಸಿದೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶ್ರೀ ಸಿದ್ಧಿವಿನಾಯಕ ದೇವರ ಪಾದಾರವಿಂದರಲ್ಲಿ ನಮಿಸುತ್ತಾ ಈ ನಮ್ಮ ದೇವಸ್ಥಾನವು 26ನೇ ವಾರ್ಷಿಕೋತ್ಸವವು ಇವತ್ತು ಜರುಗುತ್ತಾ ಇದೆ. ಎಲ್ಲ ಒಂದು ಊರಿನ ಹೃದಯ ಭಾಗದಲ್ಲಿರುವ ಈ ದೇವಸ್ಥಾನವು ಪ್ರತಿದಿನ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಈ ವರ್ಷ ವಿಶೇಷವಾಗಿ ನಮ್ಮ ಒಂದು ಆಪರೇಷನ್ ಸಿಂಧೂರ್ ಏನು ನಮ್ಮ ಒಂದು ಯಶಸ್ವಿಯಾಗಿ ಆಗಿದೆ, ಅದರ ಪರವಾಗಿ ನಮ್ಮೆಲ್ಲರ ಒಂದು ಶ್ರೇಯಸ್ಸಿಗೆ ಒಂದು ನಮ್ಮ ಸೈನಿಕರು ಹೋರಾಡಿದ್ದಾರೆ. ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ತಾ, ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಈ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಭಾರತ, ಜೈ ಗಣೇಶ. ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿ ಪ್ರಾರಂಭಗೊಂಡಾಗಿನಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ತಂಡವು 3 ಬಾರಿ ಫೈನಲ್ ತಲುಪಿತ್ತಾದರೂ ಗೆಲುವಿನಲ್ಲಿ ಮುಗ್ಗರಿಸಿತ್ತು. ಈಗ 4ನೇ ಬಾರಿ ಫೈನಲ್ ಪ್ರವೇಶಿಸಿರುವ ಆರ್ಸಿಬಿ ತಂಡವು ಜಯಗಳಿಸಲೆಂದು ಅಭಿಮಾನಿ ಬಳಗ ಹಾಗೂ ಬಿಜೆಪಿ ಯುವ ಘಟಕದಿಂದ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರದ ಸಣ್ಣಕ್ಕೆ ವೀರಭದ್ರೇಶ್ವರ ದೇಗುಲಕ್ಕೆ ಆಗಮಿಸಿದ ಆರ್ಸಿಬಿ ತಂಡದ ಅಭಿಮಾನಿಗಳು ಹಾಗೂ ಬಿಜೆಪಿ ಯುವ ಮೋರ್ಚಾವು ದೇಗುಲದಲ್ಲಿ ವಿಶೇಷ ಮಹಾಮಂಗಳಾರತಿ ನಡೆಸಿ ದೇಗುಲದ ಮುಂಭಾಗದಲ್ಲಿ 18 ಈಡುಗಾಯಿಗಳನ್ನ ಒಡೆಯುವ ಮೂಲಕ ಆರ್ಸಿಬಿ ಗೆದ್ದು ಬರಲೆಂದು ಪ್ರಾರ್ಥಿಸಿದ್ದಾರೆ. ಸಂಪೂರ್ಣ ಗೆಲುವಿನ ಪ್ರಯುಕ್ತ ಬಿಜೆಪಿ ಕಾರ್ಯಾಲಯದ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ನಾಡಿನ ಸಮಸ್ತ ಜನರ ಆರ್ಸಿಬಿ ಅರ್ಚನಾ ಪೂಜಾಂ ಕರಿಷ್ಯೆ ಹಾಗೂ ಮಹಾಮಂಗಳಾರತಿ ಪೂಜಾಂ ಕರಿಷ್ಯೆ. ಹರಾತಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಹರ ಓಂ ಯಜ್ಞೇನ ಮಹದತ್ವ ದೇವಾಃ ದಾನಧರ್ಮಃ
ತನ್ನಕ್ಕೆ ವಿರೋಧ ಬರವರಿಗೆ ಆರ್ಸಿಬಿ ಈ ಸಲ ಕಪ್ಪು ನಮ್ಮದೇ 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 ಕಪ್ಪು ನಮ್ಮದೇ 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 ಕಪ್ಪು ನಮ್ಮದೇ 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 ಕಪ್ಪು ನಮ್ಮದೇ ಜಯ ಆರ್ಸಿಬಿ ಜಯ ಆರ್ಸಿಬಿ ಜಯ ಆರ್ಸಿಬಿ ಆರ್ಸಿಬಿ ತಂಡಕ್ಕೆ ಜಯ ಆರ್ಸಿಬಿ ಆರ್ಸಿಬಿ ತಂಡಕ್ಕೆ ಜಯ ಆರ್ಸಿಬಿ ಜೈ ವಿರಾಟ್ ಕೊಹ್ಲಿ ಆರ್ಸಿಬಿ ಆರ್ಸಿಬಿ ತಂಡಕ್ಕೆ ಜಯವಾಗಲಿ. ಹರ ಹರ ಮಹಾದೇವ್ ಹರ ಹರ ಮಹಾದೇವ್ ಹರ ಹರ ಮಹಾದೇವ್ ಜೈ ಆರ್ಸಿಬಿ ಆ ಕಡೆಗೆ ಹೋಗೋಣ ಆ ಕಡೆಗೆ ಹೋಗು ಜೈ ಆರ್ಸಿಬಿ ಜೈ ಆರ್ಸಿಬಿ ಜೈ ಆರ್ಸಿಬಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಕನ್ನಡ ತಾಯಿ ಭುವನೇಶ್ವರಿಗೆ ಕನ್ನಡ ತಾಯಿ ಭುವನೇಶ್ವರಿಗೆ ಆರ್ಸಿಬಿ 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 ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಆರ್ಸಿಬಿ ಆರ್ಸಿಬಿ 18 ವರ್ಷಗಳ ಬಳಿಕ ಫೈನಲ್ಗೇರಿದ ಆರ್ಸಿಬಿ ತಂಡಕ್ಕೆ ಕಪ್ಪು ಕಪ್ಪು ಆರ್ಸಿಬಿ ಕಪ್ಪು ಟಾಟಾ ಕಪ್ಪು ಕರ್ನಾಟಕಕ್ಕೆ ಭಾಳ ಮಹತ್ವದಾಗಿರ್ತಕ್ಕಂಥ ದಿನ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇಡೀ ಪ್ರಪಂಚನೇ ಇವತ್ತು ಬೆಂಗಳೂರಿನತ್ತ ನೋಡ್ತಕ್ಕಂಥ ದಿನ. ಏನು ನಾವು ಸತತ 18 ವರ್ಷಗಳಿಂದ ಏನು IPL ಅಲ್ಲಿ ಇವತ್ತೇನು ಒಂದು ಅಂತಿಮ ಘಟ್ಟಕ್ಕೆ ನಮ್ಮ RCB ಬಂದಿದೆ. ಈ ಒಂದು RCBಯಲ್ಲಿ 18 ನಂಬರ್ ಲಕ್ಕಿ ನಂಬರ್ ಆಗಿರ್ತಕ್ಕಂಥದ್ದು. ಈ ಒಂದು 18ನೇ IPLಗೆ ನಾವು 18 ಕಾಯಿಯನ್ನು ಹೊಡೆದು ಇವತ್ತು ವಿಶೇಷವಾಗಿ ಸಣ್ಣಕ್ಕೆ ವೀರಭದ್ರೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿದ್ದೇವೆ. ಈ ಒಂದು 18ನೇ ಕಾಯಿ ಹೊಡೆಯುವ ಉದ್ದೇಶ ಏನಂತಂದರೆ ಕೊಹ್ಲಿಯವರ ಜರ್ಸಿ ನಂಬರ್ 18. ಅದೇ ರೀತಿ ಇವತ್ತು 18ನೇ ಒಂದು IPL ಫೈನಲ್ ಆಗಿರೋದ್ರಿಂದ ಈ ಫೈನಲ್ನಲ್ಲಿ ನಮ್ಮ ವಿಜಯ ಬಾರಿಸಲಿ ಅಂತೇಳಿ RCBಗೆ ನಾವು ವಿಶೇಷ ಪೂಜೆ ಸಲ್ಲಿಸಿದ್ದೇವೆ. ಕರ್ನಾಟಕದ ಎಲ್ಲ ಮನೆಗಳಲ್ಲೂ ಕೂಡ ಇವತ್ತು RCB ತಂಡದ ಸಂಭ್ರಮವನ್ನು ನಿನ್ನೆಯಿಂದನೇ ಆಲ್ರೆಡಿ ಶುರು ಮಾಡಿಬಿಟ್ಟಿದ್ದಾರೆ. ಇವತ್ತು ಇಡೀ ಹೊಸಪೇಟೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ RCB ತಂಡದ ಪರವಾಗಿ ಎಲ್ಲ ದೇವಾಲಯಗಳಲ್ಲಿ ಹೋಮ ಹವನ ನಡೀತಾ ಇರ್ತಕ್ಕಂಥದ್ದು ನಮಗೆಲ್ಲ ಖುಷಿ ವಿಚಾರ. RCB ಮತ್ತೊಂದು ಸರಿ ಗೆದ್ದು ಬರಲಿ. RCB ಫೈನಲ್ಗೆ ನಾವೆಲ್ಲರೂ ವಿಜಯದ ಸಂಕೇತವನ್ನು ಆಡ್ತೀವಿ. ಜೈ RCB. ಈ ದಿನ ನಮ್ಮ ಕರ್ನಾಟಕದ ಹೆಮ್ಮೆ RCB 18ನೇ ಕಪ್ಪನ್ನು ಆಡ್ತಾ ಇದೆ. ಇದು ಕಳೆದ ಬಾರಿ 3 ಸಾರಿ ಫೈನಲ್ಲಿಗೆ ಹೋಗಿತ್ತು, ಆದರೆ ವಿಜೇತರಾಗೋಕ್ಕಾಗಿರಲಿಲ್ಲ. ಈ ಸಾರಿ ವಿಜೇತರಾಗೇ ಆಗ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಎಲ್ಲರಿಗಿದೆ. ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ RCB ಇವತ್ತು ಕೋಟ್ಯಾಂತರ ಜನರ ಶುಭ ಹಾರೈಕೆಯೊಂದಿಗೆ ಈ ಸಲ ನಮ್ಮದೇ ಕಪ್ಪನ್ನು ನಾವು ಗೆಲ್ತೀವಿ ಅಂತ ಹೇಳಿ ಇವತ್ತು ನಾವು ಎಲ್ಲ ವಿಜಯನಗರ ಜಿಲ್ಲೆಯ ಎಲ್ಲ ಅಭಿಮಾನಿಗಳು RCB ಅಭಿಮಾನಿಗಳು ಮತ್ತು BJP ಅಭಿಮಾನಿಗಳು ಕೂಡ ಇವತ್ತು ಪೂಜೆಯನ್ನು ಸಲ್ಲಿಸೋ ಮುಖಾಂತರ ಅವರಿಗೆ ಶುಭವನ್ನು ಕೋರ್ತಾ ಇದ್ದೇವೆ. ಜೈ ಹಿಂದ್, ಜೈ RCB. NS ರೇವಣಸಿದ್ದಪ್ಪ, ನಗರ ಘಟಕದ ಅಧ್ಯಕ್ಷರು, BJP. ಇವತ್ತು ಜಗತ್ತು ಕಂಡಂಥ ವಿರಾಟ್ ಕೊಹ್ಲಿ ಅಂತ ಒಬ್ಬ ಪ್ಲೇಯರು ನಮ್ಮ RCB ತಂಡದಲ್ಲಿರೋದು ನಮ್ಮೆಲ್ಲ ಪುಣ್ಯ. ಹಾಗೆ ಈ ಇಡೀ ಕರ್ನಾಟಕ ಇವತ್ತು ಇಂಥ ಒಂದು ಫ್ಯಾನ್ ಬೇಸ್ ಇರೋಂಥ ಒಂದು ಕರ್ನಾಟಕದಲ್ಲಿ ಇವತ್ತು ನಾವೆಲ್ಲರೂ ಯುಗಾದಿ ಹಬ್ಬ ಇವತ್ತು ಆಚರಿಸ್ತಾ ಇದ್ದೀವಿ. ಇವತ್ತೆಲ್ಲರಿಗೂ ಯುಗಾದಿ ಹಬ್ಬ ಅಂತಂದು ಹೇಳ್ಬೋದು. ಯಾಕಂದರೆ ಪ್ರಪಂಚದಾದ್ಯಂತ ಇವತ್ತು RCB ಗೆಲ್ಲಂತಂದೇಳಿ ಎಷ್ಟು ಫ್ಯಾನ್ಸ್ ಇದ್ದಾರೆ. ಅದರಲ್ಲಿ ಕೂಡ ನಮ್ಮ BJP ವತಿಯಿಂದ, ನಮ್ಮ ಯುವ ಮೋರ್ಚಾ ವತಿಯಿಂದ, ನಮ್ಮ ಜಿಲ್ಲಾ ಮೋರ್ಚಾ ವತಿಯಿಂದ ಎಲ್ಲರೂ ಸೇರಿ ಇವತ್ತು RCB ಗೆಲ್ಲಿ ಈ RCB ಗೆಲುವಿನಲ್ಲಿ ನಮ್ಮೆಲ್ಲ ಒಂದು ಸಂತೋಷ ಹಂಚ್ಕೊಳ್ಳೋಣ ಅಂತಂದೇಳಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಇದ್ರ ಮೂಲಕ ತಿಳಿಸ್ತಾ ಇದ್ದೀವಿ. ಜೈ RCB. ರಾಯಲ್ ಚಾಲೆಂಜ್ ಬೆಂಗಳೂರು ಇವತ್ತು 18ನೇ ವರ್ಷದಲ್ಲಿ 18ನೇ ಆವೃತ್ತಿಯಲ್ಲಿ ಇವತ್ತು ಕೊಹ್ಲಿಯವರ ನೇತೃತ್ವದಲ್ಲಿ ಇವತ್ತು ಗೆಲ್ಲುತ್ತೆ ಅನ್ನೋದು ಇಡೀ ಕರ್ನಾಟಕದ ಎಲ್ಲ ಮನೆಗಳ ಮಾತಾಗಿದೆ. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಪ್ರಪಂಚದಲ್ಲಿರ್ತಕ್ಕಂಥ RCBಯ ಫ್ಯಾನ್ಸ್ ಇವತ್ತು ದೊಡ್ಡ ಮಟ್ಟದಲ್ಲಿ ಮನೆಯಲ್ಲಿ ಸಂಭ್ರಮದ ಆಚರಿಸ್ತಾ ಇದ್ದಾರೆ. ಹೋಮ ಹವನ
ಪ್ರಾರ್ಥನೆ ಎಲ್ಲ ನಡೀತಾ ಇದೆ. ಹಾಗಾಗಿ ಇವತ್ತು ನಮ್ಮೆಲ್ಲರ ಪ್ರಾರ್ಥನೆಯ ಮೇರೆಗೆ ಇವತ್ತು RCB ಇವತ್ತು ಕಪ್ಪು ನಮ್ಮದೇ ಮಾಡಿಕೊಂಡು ಕರ್ನಾಟಕಕ್ಕೆ ಕನ್ನಡ ತಾಯಿ ಭುವನೇಶ್ವರಿಯ ಪಾದ ಕಮಲಗಳಿಗೆ ಇವತ್ತು ಕಪ್ಪನ್ನು ಅರ್ಪಿಸುತ್ತೆ ಅಂತಂದು ನಾವು ಈ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲಾ BJP ವತಿಯಿಂದ ನಾವು ಇವತ್ತು ಸಣ್ಣ ಕಿರುಬದ್ರನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಹಾಗಾಗಿ ಈ ಸಾರಿ ಕಪ್ಪು ನಮ್ಮದೇ. ಕರ್ನಾಟಕದಲ್ಲಿ ಒಂದು ಹಬ್ಬದ ವಾತಾವರಣ. ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜ್ ವಿರಾಟ್ ಕೊಹ್ಲಿ ಅವರು ಸತತವಾಗಿ 18 ಲಕ್ಕಿ ನಂಬರ್ ಕೂಡ ಅವ್ರದ್ದು ಜರ್ಸಿಯಲ್ಲಿ 18 ಜರ್ಸಿ ಇದ್ದಾರೆ. ಆದ ಕಾರಣ ಇವತ್ತು ನಾವು ವಿಜಯನಗರ ಯುವ ಮೋರ್ಚಾ ಜಿಲ್ಲಾ ವತಿಯಿಂದ ಮತ್ತು ಮಂಡಲ ವತಿಯಿಂದ ನಗರದ ಸಣ್ಣ ಕಿರುಬದೇಶ್ವರ ದೇವಸ್ಥಾನದಲ್ಲಿ 18 ಕಾಯಿ ತೆಂಗಿನಕಾಯಿ ಹೊಡೆಯುವ ಮೂಲಕ ಇವತ್ತು RCB ಗೆಲ್ಲಲಿ ಅಂತೇಳಿ RCB ತಂಡಕ್ಕೆ ಶುಭವಾಗಲಿ. ಎಲ್ಲ ಆಟಗಾರರು ಇವತ್ತು ಅಚ್ಚುಕಟ್ಟಾಗಿ ಆಟವನ್ನು ಆಡಿ ನಮ್ಮ ಕರ್ನಾಟಕ ಕಿರೀಟವನ್ನು ಒಂದು ಕಪ್ಪನ್ನು ಈ ಸಲ ನಮ್ಮದೇ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ಮ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ. ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಎಡಗಾಯಿ ಹೊಡೆದು ಪ್ರಾರ್ಥಿಸಿದ RCB ಅಭಿಮಾನಿ ಬಳಗ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.